ಏನ್ ಅರ್ಪಿತಾ ಸಮೋಸ ಮಾಡಂದ್ರ ಅವ್ರ ಮಕ್ಕಳ್ ಮಾಡಿಲ್ಲ. ಹಾ, ಒಂದ್ ರೀತಿ ಹಂಗೆ ಬಿಡ್ರಿ. ಆದ್ರೆ ಇದ್ರ ಹೆಸರು ಮಿನಿ ಸಮೋಸ. ಮಿನಿ ಸಮೋಸ ಮಸ್ತ್ ಆಗ್ಯಾವ ನೋಡು. ಬಜ್ಜಿ ತಿಂದಂಗ್ ತಿಂದ್ ಬಿಡಬಹುದು ಇವ್ನು. ಹಾ, ಅಂದಂಗೆ ಇನ್ನೂ ಒಂದ್ ಸ್ಪೆಷಾಲಿಟಿ ಇದೆ ಇದ್ರಲ್ಲಿ. ಹಾ, ಇದ್ರಾಗ ಒಂದ್ ಸ್ಪೆಷಾಲಿಟಿ ಐತೆ. ಏನು ಅದು? ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋ ಸಮೋಸ. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಒಂದು ಬೌಲ್ ನಲ್ಲಿ 1.5 ಕಪ್ ಗೋಧಿ ಹಿಟ್ಟು, 1/4 ಕಪ್ ಚಿರೋಟಿ ರವೆ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ತುಪ್ಪ, ಹಾಗೆ ಅರ್ಧ ಸ್ಪೂನ್ ಅಜ್ವೈನ್. ಇದನ್ನೆಲ್ಲ ಫಸ್ಟ್ ನೀರ್ ಹಾಕದೆ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಕೈಯಲ್ಲಿ ತಗೊಂಡು ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ತರ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಕಲಿಸ್ತಾ ಇರ್ಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನ ನಾದ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದ್ರ ಮೇಲೆ ಎಣ್ಣೆ ಹಾಕಿ 10 ರಿಂದ 15 ನಿಮಿಷ ಇದನ್ನ ನೆನೆಯಕ್ ಬಿಡ್ಬೇಕು. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಸೋಂಪು, ಹಾಗೆ 2 ಒಣಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದು ಸ್ವಲ್ಪ ತರಿತರಿಯಾಗಿರ್ಬೇಕು. ನೀವು ಬೇಕಿದ್ರೆ ಮಿಕ್ಸರ್ ಜಾರಲ್ಲೂ ಇದನ್ನ ಮಾಡ್ಕೋಬಹುದು. ಹಾಗೆ 1 ಇಂಚು ಶುಂಠಿ, 1 ಹಸಿಮೆಣಸಿನ್ಕಾಯಿ, ಇದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನ್ ಅಲ್ಲಿ 2 ಸ್ಪೂನ್ ಎಣ್ಣೆಗೆ ಮಾಡಿರೋ ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕೊಂಡು ಅದ್ರ ಜೊತೆಗೆ ಹಸಿ ಬಟಾಣಿನೂ ಹಾಕೋಬೇಕು. ಇದು ಆಪ್ಷನಲ್. ಈಗ 4 ಬೇಯಿಸಿದ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಹಾಕೋಬೇಕು. ಮೇಲ್ಗಡೆ ಕಾಣಿಸ್ತಿರೋ ಎಲ್ಲ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನ ಏನಿಲ್ಲ ಅಂದ್ರೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಆಲೂಗಡ್ಡೆ ಈ ರೀತಿ ಪೇಸ್ಟ್ ತರ ಆಗಿದೆ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ತಾ ಇರ್ಬೇಕು. ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಬಿಡ್ಬೇಕು. ಸಮೋಸ ಜೊತೆಗೆ ಪುದೀನಾ ಚಟ್ನಿ ಹಾಗೆ ಸ್ವೀಟ್ ಚಟ್ನಿನೂ ಮಾಡಿ ತೋರಿಸಿದ್ದೀನಿ. ಇದರ ರೆಸಿಪಿ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ದಲಾಲ್ಸ್ ಡೆಲಿಕಸಿಗೆ ವಿಸಿಟ್ ಮಾಡಿ. ಈಗ ದೊಡ್ಡ ನಿಂಬೆಹಣ್ಣು ಗಾತ್ರದ ಒಂದು ಉಳ್ಳೆನ ತಗೊಂಡು ಓವೆಲ್ ಶೇಪ್ ಅಲ್ಲಿ ಲಟ್ಟಿಸ್ಕೊಂಡು ಈ ರೀತಿ ಮಿಡಲ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಸೈಡ್ಗೆ ನೀರ್ ಹಚ್ಚಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡಲ್ಗೆ ಸ್ಟಫಿಂಗ್ ಇಡಬೇಕು. ಫೋಲ್ಡ್ ಮಾಡ್ಕೊಂಡ್ ಆದ್ಮೇಲೆ ಎಡ್ಜಸ್ನೆಲ್ಲ ತುಂಬಾ ಚೆನ್ನಾಗಿ ಒತ್ಕೋಬೇಕು. ಇಲ್ದೆ ಹೋದ್ರೆ ಎಣ್ಣೆಗೆ ಹಾಕ್ತಿದ್ದಂಗೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಇದೀಗ ಸಮೋಸ ಶೇಪ್ ಆಗಿದೆ. ಇದೇ ರೀತಿ ಎಲ್ಲದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಮಿನಿ ಸಮೋಸ ರೆಡಿ ಆಗಿದೆ. ರೀ, ಸ್ವಲ್ಪ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೀರಾ? ಸಮೋಸ ಮಾತ್ರ ಅಲ್ಟಿಮೇಟ್ ಆಗ್ಯಾವ ನೋಡು. ಗೋಧಿ ಹಿಟ್ಟಿನ ಗತಿ ಅನ್ಸವಲ್ಲು. 2 ಚಟ್ನಿ ಜೋಡಿ ತಿಂದ್ರ ರಾಜಸ್ಥಾನಿ ಸಮೋಸ ತಿಂದಂಗ ಆತ್ ನೋಡು.